ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾನ್ಸ್ಟಿಟ್ಯೂಷನ್ ಫಾರ್ KS ಚಾನಲ್. ನಾನು ಮೊದಲೇ ಹೇಳಿರೋ ಹಾಗೆ ಅಂದರೆ ಪ್ರತಿ ಭಾನುವಾರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಂದರೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಇಟ್ಕೊಂಡು ಒಂದಷ್ಟು ಚರ್ಚೆಯನ್ನು ಮಾಡೋಣ ಅಂತ ಹೇಳಿದೆ. ಆದರೆ ಈ ಒಂದು ಕ್ಲಾಸನ್ನು ನಿಮಗೆ ಭಾನುವಾರ ದಿನನೇ ಅಪ್ಲೋಡ್ ಮಾಡಬೇಕಿತ್ತು. ಆದರೆ ಕೆಲವೊಂದು ಕಾರಣಗಳಿಂದ ಅಂದರೆ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ಗಳಿಂದ ಈ ಒಂದು ಕ್ಲಾಸನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಡಿಲೇ ಆಗಿದ್ದಕ್ಕೆ ಕ್ಷಮೆ ಇರಲಿ. ಈ ತರಗತಿಯಲ್ಲಿ ನಾವು ಇಂಪಾರ್ಟೆಂಟ್ 10 ಪ್ರಶ್ನೆಗಳನ್ನು ಅಂದರೆ ಭಾರತ ಸಂವಿಧಾನವನ್ನು ಕುರಿತ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂಥ ಒಂದು 10 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ಪ್ರಥಮ ಅಂದರೆ ಮೊದಲ ಬಾರಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಅನಾಲಿಸಿಸ್ ಮಾಡ್ತಾ ಇರೋದ್ರಿಂದ ಒಂದಷ್ಟು ಸರಳವಾಗಿರುವಂಥ ಪ್ರಶ್ನೆಗಳನ್ನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಂತರ ಹೋಗ್ತಾ ಹೋಗ್ತಾ ಅದರ ಒಂದು ಕ್ವಾಲಿಟಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಯಾವ ರೀತಿ ಚೇಂಜಸ್ ಆಗ್ತಿದೆ ಅಂತಕ್ಕಂಥದ್ದನ್ನ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಿಡಿಸ್ತಾ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಇವಾಗ ನಾವು ಮೊದಲನೇದಾಗಿ ನೇರವಾಗಿ ನಾವು ಮೊದಲನೇ ಪ್ರಶ್ನೆಗೆ ಹೋಗ್ಬಿಡೋಣ. ಭಾರತ ಸಂವಿಧಾನವನ್ನ ಕುರಿತ ಹಳೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ನೋಡಿ, ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಆಧರಿಸಿ ವಿಕೇಂದ್ರೀಕೃತ ಯೋಜನೆಯನ್ನ ಶಿಫಾರಸು ಮಾಡಿದವರು ಯಾರು? ಅಂದ್ರೆ ಯಾವ ಸಮಿತಿ ಅಂತಕ್ಕಂಥದ್ದು. ನಾನು ನಿಮ್ಗೆ ಏನು ಕೆಲವೊಂದಷ್ಟು ಸಂವಿಧಾನದ ಬಗ್ಗೆ ಬೇಸಿಕ್ಸ್ ಅನ್ನ ಹೇಳ್ತಾ ಇರ್ಬೇಕಾದ್ರೆ ಈ ವಿಚಾರಗಳ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. 3 ಟೈಪ್ಸ್ ಇರ್ತಕ್ಕಂಥ ನಮ್ಮ ಪಂಚಾಯತ್ ವ್ಯವಸ್ಥೆಯನ್ನ ನಾವು ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮಿತಿಗಳನ್ನ ನೇಮಿಸಿರ್ತಕ್ಕಂಥದ್ದು. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಕ್ಲಾಸ್ ಮಾಡ್ತಾ ಅಂದ್ರೆ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಹಾಗೆ ಕ್ಲಾಸಸ್ಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಈಗ ನಾವು ಈ ಪ್ರಶ್ನೆಯನ್ನ ನೋಡೋದಾದ್ರೆ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಹಾಗೆ ಅದರ ಸಮಿತಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತಕ್ಕಂಥದ್ದು. ಅಂದ್ರೆ ವಿಕೇಂದ್ರೀಕೃತ ವ್ಯವಸ್ಥೆ ಅಂದ್ರೆ ಆಡಳಿತದಲ್ಲಿ ವಿಕೇಂದ್ರೀಕರಣ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿ ಏನು ಈ 3 ಟೈಪ್ಸ್ ಆಫ್ ಟೈರ್ಸ್ ಅಂದ್ರೆ 3 ಟೈರ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಏನದ ಈ ಒಂದು ವ್ಯವಸ್ಥೆಗೆ ಶಿಫಾರಸು ಮಾಡಿದಂತ ಸಮಿತಿ ಯಾವ್ದಪ್ಪ ಅಂದ್ರ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತಕ್ಕಂಥದ್ದು. ಯಾವ ಸಮಿತಿ? ಬಲವಂತರಾಯ್ ಮೆಹ್ತಾ ಸಮಿತಿ ಅಂತಕ್ಕಂಥದ್ದು. ಈ ಸಮಿತಿಗಳು ಕೂಡ ಈಗ ಗಾಡಿಗಳ ಸಮಿತಿ ಇದನ್ನ ಬಿಟ್ಟು ಈ ಉಳಿದ ಸಮಿತಿಗಳು ಕೂಡ ಕೆಲವೊಂದಷ್ಟು ಅಂದ್ರೆ ಅಶೋಕ್ ಮೆಹ್ತಾ ಸಮಿತಿ, ಈ ಮಹಲ್ನೋಬಿ ಸಮಿತಿ ಬಿಟ್ರೆ ಈ ಸಮಿತಿಗಳು ಕೂಡ ಈ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಿತ್ತು. ಬಟ್ ಏನಪ್ಪಾ ಅಂದ್ರೆ ಅಲ್ಲಿ ಒಂದಷ್ಟು ಕೆಲವು ಶಿಫಾರಸುಗಳನ್ನ ಮಾಡ್ತಾವ ಆ ಸಮಿತಿಗಳು. ಅಂದ್ರೆ ಯಾವ ರೀತಿ ಆಡಳಿತ ಇರಬೇಕು, ಎಷ್ಟು ಯಾವ ವ್ಯವಸ್ಥೆಯಲ್ಲಿ ಆಡಳಿತವನ್ನು ಅಳವಡಿಸ್ಕೊಳ್ಬೇಕು, ಅಂದ್ರೆ ಎರಡು ಮಾದರಿಯಲ್ಲಿ ವಿಕೇಂದ್ರೀಕರಣಗೊಳಿಸಿದ್ರೆ ಒಳ್ಳೇದಾ ಅಥವಾ 3 ಹಂತದಲ್ಲಿ ಆಡಳಿತವನ್ನ ವಿಕೇಂದ್ರೀಕರಣಗೊಳಿಸಿದ್ರೆ ಒಳ್ಳೇದಾ ಅಂತಕ್ಕಂಥ ಒಂದು ವರದಿಯನ್ನ ಸಲ್ಲಿಸ್ತವ. ಆ ಒಂದು ವರದಿ ಅನುಸಾರವಾಗಿ ಈ ಒಂದು ಬಲವಂತರಾಯ್ ಮೆಹ್ತಾ ಸಮಿತಿ ಅಂತಕ್ಕಂಥದ್ದು ಇದನ್ನ 1976ರಲ್ಲಿ ಈ ಒಂದು ಶಿಫಾರಸನ್ನ ಮಾಡ್ತದೆ. ಏನಂತಪ್ಪ ಅಂದ್ರೆ 3 ಹಂತದ ಅಂದ್ರೆ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ವಿಕೇಂದ್ರೀಕರಣ ಮಾಡಬೇಕು ಅಂತ, ಅಂದ್ರೆ 3 ಆಡಳಿತ ವರ್ಗಗಳನ್ನಾಗಿ ವಿಭಾಗಿಸಿ ಆಡಳಿತವನ್ನ ವಿಕೇಂದ್ರೀಕರಣಗೊಳಿಸಬೇಕು ಅಂತಕ್ಕಂಥ ಸಲಹೆಯನ್ನ ಶಿಫಾರಸನ್ನ ಈ ಸಮಿತಿ ಮಾಡ್ತಕ್ಕಂಥದ್ದು. ಬನ್ನಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಯಾವ ರೀತಿ ಇದೆ ಅಂತ ನಾವು ನೋಡೋದಾದ್ರೆ, ನಾನು ನಿಮ್ಗೆ ಹೇಳ್ದಾಗೆ ಸಂಸತ್ತಿನ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತ ಹೇಳಿದ್ದೆ. ನಿಮ್ಗೆ ಸಂಸತ್ತಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ರೈಸ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಆದ್ರೆ ಸಂಸತ್ತಿನಲ್ಲಿ ಕೆಲವೊಂದಷ್ಟು ಸಮಿತಿಗಳು ಬರ್ತಾವ. ಅದನ್ನ ನಾವು ಮುಂದೆ ನಮ್ಮ ಸಂವಿಧಾನ ತರಗತಿಯೊಳಗ ನಾವು ನೋಡ್ತಾ ಹೋಗ್ತೀವಿ. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಅಂತರ. ಸಂಸತ್ತಿನ 2 ಅಧಿವೇಶನಗಳ ಅಂದ್ರೆ ಇವಾಗ ಒಂದು ಅಧಿವೇಶನ ಇವತ್ತು ನಡೆದಿದೆಯಪ್ಪ ಅಂದ್ರೆ ನಂತರದ ಅಧಿವೇಶನ ಏನದ ಆ 2 ಅಧಿವೇಶನಗಳ ನಡುವಿನ ಅಂತರ ಎಷ್ಟಿರ್ಬೇಕು ಅಂದ್ರೆ ಎಷ್ಟನ್ನ ಮೀರ್ಬಾರ್ದಪ್ಪ ಅಂದ್ರೆ ಅದು 6 ತಿಂಗಳುಗಳನ್ನ ಮೀರ್ಬಾರ್ದು ಅಂತಕ್ಕಂಥದ್ದು. ಇದನ್ನ ಸಂವಿಧಾನದಲ್ಲೇ ಉಲ್ಲೇಖಿಸಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿ 6 ತಿಂಗಳಿಗೊಮ್ಮೆ ಈ ಒಂದು ಸಂಸತ್ತಿನ ಉಭಯ ಸದನಗಳು ಏನಂದವ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ. ಸಂಸತ್ತು ಅಂದ್ರೆ ಏನು, ಸಂಸತ್ ಒಳಗಡೆ ಯಾರ್ಯಾರು ಬರ್ತಾರ ಅಂತಕ್ಕಂಥ ವಿಚಾರವನ್ನ ನಾವು
ಸಂಸತ್ತಿನ ತರಗತಿ ಅಂದ್ರೆ ಸಂಸತ್ತಿಗೆ ಸಂಬಂಧಪಟ್ಟ ಹಾಗೆ ತರಗತಿಯನ್ನ ಮಾಡಿದಾಗ ಡಿಟೇಲ್ ಆಗಿ ನೋಡ್ತಾ ಹೋಗ್ತೀವಿ. ಸಂಸತ್ತು ಅಂದ್ರೆ ಯಾರ್ಯಾರು ಇರ್ತಾರ, ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ ಈ ತರ ಯಾರ್ಯಾರು ಇರ್ತಾರ, ಅದ್ರಲ್ಲಿ ಯಾರು ಇರ್ತಾರ, ಅವ್ರ ಅಧಿಕಾರಗಳೇನದವ, ಸಂಸತ್ತು ಯಾವ ರೀತಿ ಸಂಸತ್ತಿನ ಉಭಯ ಸದನಗಳ ಒಂದು ಅಧಿವೇಶನವನ್ನ ಯಾರು ಕರೀತಾರ, ಅದ್ರ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರ, ಈ ಒಂದಷ್ಟು ಮುಖ್ಯವಾದ ಮಾಹಿತಿಗಳನ್ನ ನಾವು ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಅಂತರ 6 ತಿಂಗಳುಗಳನ್ನ ಮೀರಬಾರದು. ಆಯ್ತಾ. ಸಂಸತ್ತು ಅಂದ್ರೆ ಭಾರತದ ಶಾಸಕಾಂಗ ಏನದ ಅದನ್ನ ಸಂಸತ್ತು ಅಂತ ಕರೀತಕ್ಕಂಥದ್ದು. ಇದನ್ನು ಕೂಡ ಈ ಪ್ರಶ್ನೆಯನ್ನ ನೇರವಾಗಿ PC ಪರೀಕ್ಷೆಯಲ್ಲಿ ಕೇಳಿರ್ತಾನೆ. ಭಾರತದ ಸರ್ಕಾರದ ಶಾಸಕಾಂಗವನ್ನ ಏನಂತ ಯಾವ ಹೆಸರಿನಿಂದ ಕರೆಯಲಾಗ್ತದೆ. ಈಗ ಅಮೆರಿಕದಲ್ಲಿ ಶಾಸಕಾಂಗವನ್ನ ಕಾಂಗ್ರೆಸ್ ಅಂತ ಕರಿತೀವಿ. ಆಯ್ತಾ. ಮತ್ತೆ ಆಫ್ಘಾನಿಸ್ತಾನದಲ್ಲಿ ಮಜ್ಲಿಸ್ ಅಂತ ಏನೋ ಕರಿತೀವಿ. ಈ ರೀತಿ ಅದನ್ನು ಕೂಡ ನಿಮ್ಗೆ ಒಂದು ಕ್ಲಾಸ್ ಮಾಡ್ಕೊ ಅಂದ್ರೆ ಬೇರೆ ಇತರೆ ರಾಷ್ಟ್ರಗಳಲ್ಲಿ ಅಲ್ಲಿನ ಶಾಸಕಾಂಗವನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಇರ್ತಾರೆ. ಸೊ ಆ ಯಾವ ಹೆಸರುಗಳಿಂದ ಅದನ್ನ ಕರೀತಾರೆ ಅಂತಕ್ಕಂಥ ಒಂದು ಕ್ಲಾಸ್ ಅನ್ನು ಕೂಡ ನಾವು ನೋಡೋಣ ಮುಂದಿನ ದಿನಗಳಲ್ಲಿ. ಮತ್ತೆ ಸಂಸತ್ತು ಅಂದ್ರೆ ಏನಿಲ್ಲ, ಲೋಕಸಭೆ, ರಾಜ್ಯಸಭೆ ಅಂದ್ರೆ ನೇರವಾಗಿ ಇನ್ನು ಕೆಲವೊಂದಷ್ಟು ಮಂದಿ ಬರ್ತಾರೆ ಅದ್ರೊಳಗ ಸಂಸತ್ತಿನೊಳಗಡೆ, ಅವ್ರು ಯಾರು ಅಂತಕ್ಕಂಥದ್ದನ್ನ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ ನೋಡಿ ಈ ತರ ಇದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಇದು ಸಾಮಾನ್ಯವಾಗಿ ಪೊಲೀಸ್ ಪೇದೆ ಪರೀಕ್ಷೆಗಳಲ್ಲಿ ಮತ್ತೆ SDA ಪರೀಕ್ಷೆಗಳಲ್ಲಿ ಈ ರೀತಿ ನೇರವಾಗಿ ಸಂವಿಧಾನವನ್ನ ಕುರಿತ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ನಾನು ಒಂದು ಬಾರಿ ನಿಮ್ಗೆ ಗ್ಲಾನ್ಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಐರ್ಲೆಂಡ್ ಸಂವಿಧಾನದಿಂದ, ಅಂದ್ರೆ ಭಾರತದ ಕೆಲವು ಮುಖ್ಯ ಲಕ್ಷಣಗಳನ್ನ ಅಂದ್ರೆ ಅದ್ರ ಐತಿಹಾಸಿಕ ಹಿನ್ನೆಲೆ ಒಳಗಡೆ ನಾವು ನೋಡ್ತಾ ಇರ್ಬೇಕಾದ್ರೆ, ಅಂದ್ರೆ ಅದರ ರಚನಾ ಸಭೆಗೆ ಸಂಬಂಧಪಟ್ಟ ಹಾಗೆ ನಾವು ಕ್ಲಾಸಸ್ ಗಳನ್ನ ಮಾಡ್ತಿರ್ಬೇಕಾದ್ರೆ ಆ ವಿಡಿಯೋದೊಳಗಡೆ ನಾನು ಹೇಳಿದ್ದೀನಿ ನಿಮ್ಗೆ ಕೆಲವೊಂದು ವಿಚಾರಗಳನ್ನ ನೀವು ನೋಡಿದ್ರೆ ಅದು ಗೊತ್ತಾಗುತ್ತದೆ. ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ ನಾವು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಭಾರತ ಸಂವಿಧಾನದ ಲಕ್ಷಣದಲ್ಲಿ ಹೇಳಿದೆ ಏನಂತ, ಭಾರತ ಸಂವಿಧಾನದ್ದು ಎರವಲು ಸಂವಿಧಾನ. ಹಲವಾರು ಮುಖ್ಯ ವಿಚಾರಗಳನ್ನ ಜಗತ್ತಿನ ಇತರೆ ಸಂವಿಧಾನಗಳಿಂದ ಅಧ್ಯಯನವನ್ನ ಮಾಡಿ ನಾವು ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಆಯ್ತಾ. ಅದರಲ್ಲಿ ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನದವ, ಇದನ್ನ ನಾವು ಐರ್ಲೆಂಡ್ ಸಂವಿಧಾನದಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಏನು ಬ್ರಿಟನ್ ಸಂವಿಧಾನದಿಂದ ಸಂಸತ್ತು, ಈಗಾಗಲೇ ಹೇಳಿದಾಗೆ ನಾನು ಸಂಸತ್ತು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವು, ಸಂಸದೀಯ ಮಾದರಿಯ ಸರ್ಕಾರ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಮೂಲಭೂತ ಹಕ್ಕುಗಳನ್ನ ಅಮೆರಿಕ ಸಂವಿಧಾನದಿಂದ ಎರವಲು ಪಡ್ಕೊಂಡಿರ್ತಕ್ಕಂಥದ್ದು. ಮೂಲಭೂತ ಕರ್ತವ್ಯಗಳನ್ನ ರಷ್ಯಾ ಸಂವಿಧಾನದಿಂದ ಎರವಲು ಪಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಆಫ್ರಿಕಾ ಸಂವಿಧಾನದ, ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು, ಹೀಗೆ ಪ್ರತಿಯೊಂದು ಹಲವಾರು ವಿಚಾರಗಳನ್ನ ಇತರೆ ರಾಷ್ಟ್ರಗಳಿಂದ ನಾವು ಎರವಲು ಪಡ್ಕೊಂಡಿರ್ತಕ್ಕಂಥದ್ದು. ಅದನ್ನು ನಾವು ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇನದವ ಇವು ಸಂವಿಧಾನದ ಭಾಗ 4ರಲ್ಲಿ 36ರಿಂದ 51ನೇ ವಿಧಿ ಒಳಗಡೆ ಮಾಹಿತಿಯನ್ನ ನೀಡ್ತವೆ ಅಂತಕ್ಕಂಥದ್ದು. ಓಕೆನಾ. ಮತ್ತೆ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡಿ ಈ ರೀತಿ ಇದೆ. 4ನೇ ಪ್ರಶ್ನೆ, ನಾನು ಮೊದಲೇ ನಿಮ್ಗೆ ಹೇಳಿದ್ದೆ ಅಸ್ಪೃಶ್ಯ ಅಂದ್ರೆ ಮೂಲಭೂತ ಹಕ್ಕುಗಳ ತರಗತಿಯನ್ನ ಮಾಡ್ಬೇಕಾದ್ರೆ ಅಸ್ಪೃಶ್ಯತೆಯ ಬಗ್ಗೆ, ಅಸ್ಪೃಶ್ಯತೆಯನ್ನು ಹೇಳ್ತಕ್ಕಂಥ ಕಾಯ್ದೆ ಬಗ್ಗೆ ಒಂದು ಕ್ವಶನ್ ಆದ್ರೂ ಕೂಡ, ಒಂದು ಪ್ರಶ್ನೆ ಆದ್ರೂ ಕೂಡ ಬರ್ತಕ್ಕಂಥದ್ದು. ಇದು SDA ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. SDA ಯಲ್ಲೂ ಕೇಳಿ ಮತ್ತೆ FDA ಯಲ್ಲೂ ಕೂಡ ಕೇಳಿದ್ದಾನೆ ಈ ಪ್ರಶ್ನೆಯನ್ನ. ಅಸ್ಪೃಶ್ಯತೆ ಅಸಂವಿಧಾನಿಕ ಎಂದು ಘೋಷಿಸಿರುವ ಕಲಾಮು ಅಂದ್ರೂ ಒಂದೇ, ಮತ್ತೆ ಅನುಚ್ಛೇದ, ವಿಧಿ ಎಲ್ಲಾನು ಒಂದೇ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಆರ್ಟಿಕಲ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಕ್ಕಂಥದ್ದು. ಸೊ ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತೆಯನ್ನ ಅಸಂವಿಧಾನಿಕ ಅಂತ ಹೇಳ್ತದಪ್ಪ ಅಂದ್ರೆ ಅದು 17ನೇ ವಿಧಿ ಸ್ನೇಹಿತರೆ. ಯಾವ ವಿಧಿ? 17ನೇ ವಿಧಿ ಮೂಲಭೂತ ಹಕ್ಕುಗಳ ಒಳಗಡೆ ಬರ್ತದ. ಮೂಲಭೂತ ಹಕ್ಕುಗಳನ್ನ ಸಂವಿಧಾನದ 17ನೇ ವಿಧಿ ಒಳಗಡೆ ಈ ಒಂದು ಅಸ್ಪೃಶ್ಯತಾ ಆಚರಣೆಯನ್ನ ನಿಷೇಧಿಸಿರ್ತಕ್ಕಂಥದ್ದು. ಮತ್ತೆ ಮೂಲಭೂತ ಹಕ್ಕುಗಳನ್ನ ಭಾರತ ಸಂವಿಧಾನದ ಭಾಗ 3ರಲ್ಲಿ ನಾವು 12ರಿಂದ 35ನೇ ವಿಧಿಯೊಳಗೆ ನೋಡ್ತಕ್ಕಂಥದ್ದು. ಈ ಕ್ಲಾಸ್ಗಳನ್ನ ನಾನು ಮೂಲಭೂತ ಹಕ್ಕುಗಳು ಪಾರ್ಟ್ 1 ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದಾಗ ಈ ಒಂದು ಕೆಲವು ವಿಚಾರಗಳನ್ನ ಹೇಳಿದ್ದೀನಿ. ನೀವು ಆ ವಿಡಿಯೋವನ್ನು ನೋಡಿದ್ರೆ
ಈ ತರಗತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಕ್ಲಾರಿಟಿ ಸಿಗ್ತದೆ. ಮತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ, ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳಿದ್ದಾನೆ. ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥದ್ದು. ಅದರಲ್ಲೂ KS ಮತ್ತೆ IAS ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಕಾನ್ಸೆಪ್ಟ್ ಇಂದನೇ, ಅಂದ್ರೆ ಏನು ನ್ಯಾಷನಲ್ ಎಮರ್ಜೆನ್ಸಿ ಅಥವಾ ಸ್ಟೇಟ್ ಎಮರ್ಜೆನ್ಸಿ ಅಥವಾ ಎಕನಾಮಿಕ್ ಕ್ರೈಸಿಸ್ ಅಂತ ಏನ್ ಈ ವಿಚಾರಗಳ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಕ್ಕಂಥದ್ದು. ನೋಡಿ, ಆರ್ಥಿಕ ತುರ್ತು ಪರಿಸ್ಥಿತಿಗೆ ಅವಕಾಶ ನೀಡುವ ಕಾಲಂ ಅಥವಾ ವಿಧಿ 360ನೇ ವಿಧಿ. ಈಗ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ಆಂತರಿಕ ತುರ್ತು ಪರಿಸ್ಥಿತಿ ಅಂತಾನು ಕೂಡ ನಾವು ಅದನ್ನ ಕರಿತೀವಿ. ಮತ್ತೆ 360ನೇ ವಿಧಿ ಏನದ, ಇದು ಆರ್ಥಿಕ ತುರ್ತು ಪರಿಸ್ಥಿತಿಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಂದು ವಿಚಾರ ಏನಪ್ಪಾ ಅಂದ್ರೆ, ಇದುವರೆಗೂ ನಮ್ಮ ಭಾರತದಲ್ಲಿ ಒಂದು ಬಾರಿಯೂ ಕೂಡ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿಲ್ಲ. ಇದನ್ನ ನೆನ್ಪಿಟ್ಟಿರಿ. ಯಾಕೆಂದ್ರೆ ವಿವರಣಾತ್ಮಕವಾದ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಕೂಡ ಅವನು ಪ್ರಶ್ನೆ ರೂಪದಲ್ಲಿ ಸೇರಿಸ್ತಕ್ಕಂಥ ಸಾಧ್ಯತೆ ಇದೆ. ಆಯ್ತಾ, ಒಂದು ಬಾರಿಯೂ ಕೂಡ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಭಾರತದಲ್ಲಿ ಘೋಷಣೆ ಆಗಿಲ್ಲ. ಓಕೆನಾ. ಮತ್ತೆ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನ ಘೋಷಿಸ್ತಾರ. ಅಂದ್ರೆ ಸಂಸತ್ತು ಅವರಿಗೆ ಸಲಹೆಯನ್ನ ನೀಡ್ತದೆ. ಯಾಕಪ್ಪ ಅಂದ್ರೆ ನಮ್ದು ಸಂಸದೀಯ ಮಾದರಿಯ ಸರ್ಕಾರ, ಅದನ್ನ ಮರೆಯುವಾಗಿಲ್ಲ ನಾವು. ಅದು ಏನು, ಸಂಸತ್ತಿನ ಸಲಹೆ ಮೇರೆಗೆ ಅವರು ಈ ಒಂದು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಕ್ಕಂಥದ್ದು. ಮತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಆಯೋಗಗಳು, ನಾನು ಈ ಮೊದಲೇ ಹೇಳ್ದಾಗೆ ನಿಮ್ಗೆ, ಈ ಆಯೋಗಗಳು, ಸಮಿತಿಗಳು ಅಂತಕ್ಕಂಥದ್ದು ಸಂವಿಧಾನದ ವಿಚಾರಕ್ಕೆ ಬಂದ್ರೆ, ಸಂವಿಧಾನ ಮತ್ತೆ ಅರ್ಥಶಾಸ್ತ್ರ ಇವೆರಡು ಸಬ್ಜೆಕ್ಟ್ ಗಳ ವಿಚಾರಕ್ಕೆ ಬಂದ್ರೆ ಆಯೋಗಗಳ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾದ ವಿಚಾರ. ಯಾಕಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಣ್ಣ ಇಶ್ಯೂ ಆದ್ರೂ ಕೂಡ ಅದಕ್ಕೆ ಒಂದು ಆಯೋಗವನ್ನ ನೇಮಿಸ್ತಕ್ಕಂಥದ್ದು ತನಿಖೆಗೋಸ್ಕರ ಅಲ್ವಾ. ಆ ಆಯೋಗದ ಹೆಡ್ ಯಾರು, ಎಷ್ಟು ಮಂದಿ ಸದಸ್ಯರು ಆಯೋಗದೊಳಗಿರ್ತಾರ, ಈ ರೀತಿ ಪ್ರತಿಯೊಂದು ವಿಚಾರಗಳನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾದ್ರೆ ಇಲ್ಲಿ ಸರ್ಕಾರಿ ಆಯೋಗವು ಅಂದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅಂತ. ಸರ್ಕಾರಿ ಆಯೋಗವು ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಯಾವ ರೀತಿ ಇರಬೇಕು ಅಂತಕ್ಕಂಥ ವಿಚಾರವನ್ನ ವಿವರಣೆ ಮಾಡ್ಲಿಕ್ಕೆ ಅಂದ್ರೆ ಆಪ್ಷನ್ ಬಿ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆಡಳಿತ ಹಂಚಿಕೆ ಯಾವ ರೀತಿ ಇರಬೇಕು, ಮತ್ತೆ ಯಾವ ರೀತಿ ಹಣಕಾಸು ಸುಧಾರಣೆಗಳಿರ್ಬೇಕು, ಈ ರೀತಿ ಪ್ರತಿಯೊಂದು ವಿಚಾರಗಳ ಒಂದು ಮಾಹಿತಿಯನ್ನ ಅಂದ್ರೆ ತನಿಖೆಯನ್ನ ಮಾಡ್ಲಿಕ್ಕೋಸ್ಕರ, ವರದಿಯನ್ನ ನೀಡಲಿಕ್ಕೋಸ್ಕರ ಈ ಒಂದು ಸರ್ಕಾರಿ ಆಯೋಗವನ್ನ ನೇಮಿಸ್ತಕ್ಕಂಥದ್ದು. ಹಾಗಾದ್ರೆ ಇದು ಯಾವಾಗಪ್ಪ ವರದಿಯನ್ನ ನೀಡ್ತು ಅಂತ ನಾವು ನೋಡೋದಾದ್ರೆ 1987ರಲ್ಲಿ 1987ರಲ್ಲಿ ಇದು ತನ್ನ ವರದಿಯನ್ನ ನೀಡ್ತದೆ. ಈ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಪ್ಪ ಅಂದ್ರೆ ರಾಜೇಂದ್ರ ಸಿಂಗ್ ಸರ್ಕಾರಿಯಾ ಅಂತಕ್ಕಂಥವ್ರು. ಅದಕ್ಕೆ ಇದನ್ನ ಸರ್ಕಾರಿಯ ಆಯೋಗ ಅಂತ ಕರೀತಕ್ಕಂಥದ್ದು. ರಾಜೇಂದ್ರ ಸಿಂಗ್ ಸರ್ಕಾರಿಯಾ ಅಂತಕ್ಕಂಥವ್ರು ಈ ಸಮಿತಿಯ, ಈ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಸ್ನೇಹಿತರೆ. ಮತ್ತೆ ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ಕ್ವಶನ್ ನಂಬರ್ 7, ಯಾವ ಕಾಯ್ದೆಯನ್ನ ಜವಾಹರ್ಲಾಲ್ ನೆಹರು ರವರು ದಾಸ್ಯತ್ವದ ಹೊಸ ಸಣ್ಣದು ಅಂತ ಕರೆದರು ಅಂತ ಹೇಳಿ. ಅಂದ್ರೆ ಕೆಲವೊಂದು ವಿಚಾರಗಳ ಈ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಯಾಕಪ್ಪ ನೋಡ್ಬೇಕು ಅಂತ ಹೇಳೋದಾದ್ರೆ, ನಾನು ಈ ಮೊದಲು ನಿಮ್ಗೆ ಹೇಳ್ದಾಗೆ ಈ ಒಂದು ಕೆಲವೊಂದು ಇಂಪಾರ್ಟೆಂಟ್ ಏನದವ ಅದಕ್ಕೆ ಒಂದಷ್ಟು ಇದಿರ್ತಾವ, ಯಾವುದೋ ಒಂದಷ್ಟು ಹೇಳಿಕೆಗಳನ್ನ ನೀಡಿರ್ತಾರ. ಅಂದ್ರ ಬಹಳ ಮುಖ್ಯವಾದ ವ್ಯಕ್ತಿಗಳು. ಇವಾಗ ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಇದು ಏನಪ್ಪಾ, ನಾವು ರಿಟ್ ಗಳನ್ನ ಸಲ್ಲಿಸ್ತೇವಲ್ಲ 32ನೇ ವಿಧಿ ಪ್ರಕಾರ, ಅದ್ರ ಬಗ್ಗೆ ಒಂದಷ್ಟು ಹೇಳಿಕೆಗಳು ಕೊಟ್ಟಿರ್ತಾರ. ಆ ರೀತಿ ಈ ಇಂಪಾರ್ಟೆಂಟ್ ಹೇಳಿಕೆಗಳೇನದವ ಅದನ್ನ ನೋಡ್ಕೊಳ್ಳೋದು ಬಹಳ ಮುಖ್ಯ. 1935ರ ಕಾಯ್ದೆ ಏನದ ಅದನ್ನ ಕುರಿತು ಈ ಜವಾಹರ್ಲಾಲ್ ನೆಹರು ರವರು ಈ ಒಂದು ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು. ಏನಂತ, ದಾಸ್ಯತ್ವದ ಹೊಸ ಸಣ್ಣದು ಅಂತಕ್ಕಂಥ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಅಂದ್ರೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರ್ತದೆ ಅಂತಕ್ಕಂಥ ಒಂದು ಐಡಿಯಾ ನಿಮ್ಮಲ್ಲಿ ಇರಬೇಕು ಅಂತಕ್ಕಂಥದ್ದು. ಮತ್ತೆ ಈ 8ನೇ ಪ್ರಶ್ನೆ ನೋಡಿ, ಸ್ವಲ್ಪ ಅಂದ್ರೆ ಇದು KS ಲೆವೆಲ್ಗೆ ಇರ್ತಕ್ಕಂಥ ಪ್ರಶ್ನೆ ಇದು. ಭಾರತೀಯ ಒಕ್ಕೂಟದ ರಾಜ್ಯಗಳನ್ನ
ಪುನರ್ ರಚಿಸುವುದು ಅಥವಾ ಅವುಗಳ ಎಲ್ಲೆಗಳನ್ನ ಬದಲಾಯಿಸುವುದು. ಇದ್ರ ಬಗ್ಗೆ ನಾನು ನಿಮ್ ಜೊತೆ ಮಾತಾಡಿದ್ದೀನಿ. ಅಂದ್ರೆ ನಮ್ಮ ರಚನಾ ಸಭೆಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಅದರಲ್ಲೂ ಸಂಸತ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ನಾವು ಮಾತಾಡ್ತಾ ಹೋಗ್ಬೇಕಾದ್ರೆ ಹೇಳಿದ್ದೀನಿ. ಈ ಭಾರತೀಯ ನಮ್ದು ಒಕ್ಕೂಟ ರಾಜ್ಯಗಳ ಒಂದು ಒಕ್ಕೂಟ ನಮ್ಮ ಭಾರತ ಅಲ್ವಾ. ಈ ಒಕ್ಕೂಟದ ರಾಜ್ಯಗಳನ್ನ ಪುನರ್ ರಚಿಸುವ ಅಂದ್ರೆ ಹೊಸ ರಾಜ್ಯಗಳನ್ನ ಸೃಷ್ಟಿಸುವ ಅಥವಾ ಅವುಗಳ ಎಲ್ಲೆಗಳನ್ನ ಅಂದ್ರೆ ಇವಾಗ ಯಾವ್ದೋ ಒಂದು ರಾಜ್ಯದ ಎಲ್ಲೆಯನ್ನ ದೊಡ್ಡದ್ ಮಾಡ್ಬೇಕು ಅಥವಾ ಚಿಕ್ಕದ್ ಮಾಡ್ಬೇಕು, ಆ ರೀತಿ ಮಾಡ್ಬೇಕಾದ್ರೆ ಈ ಒಂದು ಅಧಿಕಾರ ಯಾರಿಗಪ್ಪ ಇದೆ ಅಂತಕ್ಕಂಥ ಪ್ರಶ್ನೆ ಇದು. ಅಂದ್ರೆ ಇದರ ನಾನು ನಿಮ್ ಮೊದ್ಲೇ ಹೇಳ್ದಾಗೆ ಸಂಸತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಯ್ದೆಗಳನ್ನ ರೂಪಿಸಿ ಜಾರಿಗೆ ತರ್ತಕ್ಕಂಥದ್ದು. ಇದಕ್ಕೆ ಯಾರ ಅವಶ್ಯಕತೆನೂ ಇಲ್ಲ ಅಂತಕ್ಕಂಥದ್ದು. ಅಂದ್ರೆ ರಾಜ್ಯಗಳೇ ಆಗ್ಲಿ, ಆ ರಾಜ್ಯದ ವಿಧಾನಸಭೆಯ ಸದಸ್ಯರ ಒಂದು ಅನುಮತಿನೇ ಆಗ್ಲಿ ಅಥವಾ ಅಲ್ಲಿನ ಇತರೆ ಯಾರ ಒಂದು ಅನುಮತಿಯು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. ಓಕೆನಾ. ನೆಕ್ಸ್ಟ್ ಸೆಕೆಂಡ್, ನೋಡಿ, ಕೇಂದ್ರ ಅಂದ್ರೆ ಕೇಂದ್ರ ಸಂಸತ್ತು ಅಂದ್ರೆ ಕೇಂದ್ರದ ಸಂಸತ್ತು ಏನದ ಅದು ಸಾಮಾನ್ಯ ಸಾಧಾರಣ ರೂಢಿಯ ಶಾಸನ ಪ್ರಕ್ರಿಯೆಯಲ್ಲಿ ಸರಳ ಬಹುಮತದ ಮೂಲಕ, ಆಯ್ತಾ, ಸರಳ ಬಹುಮತದ ಮೂಲಕ ಒಂದು ರಾಜ್ಯದ ಅಂದ್ರೆ ನಮ್ಮ ಒಕ್ಕೂಟದಲ್ಲಿ ಇರ್ತಕ್ಕಂಥ ಯಾವುದೇ ರಾಜ್ಯವನ್ನ ಪುನರ್ ರಚಿಸುವ ಮತ್ತೆ ಆ ರಾಜ್ಯದ ಎಲ್ಲೆಗಳನ್ನ ಬದಲಾಯಿಸ್ತಕ್ಕಂಥ ಅಧಿಕಾರವನ್ನ ಹೊಂದಿರತಕ್ಕಂಥದ್ದು. ಮತ್ತೆ ಮುಂದಿನ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 9, 9ನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳನ್ನ ಭಾರತೀಯ ಪೌರರಿಗೆ ಮಾತ್ರ ಲಭ್ಯವಾಗುತ್ತದೆ ಆದರೆ ಅನ್ಯ ದೇಶೀಯರಿಗಲ್ಲ? ಈ ಕ್ಲಾಸ್ ಅನ್ನು ನಾನು ಮಾಡಿದ್ದೀನಿ, ಹೌದಾ. ಯಾವ ಹಕ್ಕುಗಳು ವಿದೇಶಿಯರಿಗೆ ಅನ್ವಯವಾಗ್ತವ, ಯಾವುವು ದೇಶೀಯ ಪೌರರಿಗೆ ಅನ್ವಯವಾಗೋದಿಲ್ಲ ಅಂತಕ್ಕಂಥ ತರಗತಿಯನ್ನ ನಾವು ನೋಡಿದೀವಿ. ನೋಡಿ, ಇಲ್ಲಿ 4 ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಪೌರರಿಗೆ ಮಾತ್ರ ಲಭ್ಯವಾಗಬೇಕಾದ್ರೆ ಆದ್ರೆ ಅನ್ಯ ದೇಶಿ ಅಂದ್ರೆ ವಿದೇಶನಿಗೆ ಆ ಕಾಯ್ದೆ ಅನ್ವಯವಾಗೋದಿಲ್ಲ, ಅಂದ್ರೆ ಆ ಮೂಲಭೂತ ಹಕ್ಕು ಅನ್ವಯವಾಗೋದಿಲ್ಲ. ಅದ್ಯಾವ್ದಪ್ಪ ಅಂತ ನೋಡೋದಾದ್ರೆ, ಇವಾಗ ಕಾನೂನಿನ ಮುಂದೆ ಸಮಾನತೆ, ಇದು ನಮ್ಮ ಭಾರತೀಯ ಪೌರನಿಗೂ ಅನ್ವಯಿಸ್ತದೆ, ವಿದೇಶಿ ಪ್ರಜೆಗೂ ಅನ್ವಯಿಸ್ತದೆ ಅಲ್ವಾ. ಅಭಿವ್ಯಕ್ತಿ ಮತ್ತೆ ವಾಕ್ ಸ್ವಾತಂತ್ರ್ಯ, ಇದು ವಿದೇಶಿ ಪೌರನಿಗೆ ಅನ್ವಯಿಸೋದಿಲ್ಲ, ಹೌದಾ. ಈಗ ಅನ್ಯ ದೇಶೀಯ ಬಂದು ಅವನ ಅಭಿವ್ಯಕ್ತಿಯನ್ನು ಇಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಆಗ್ತದಾ? ಅವನಿಗೆ ಯಾವುದೇ ರೀತಿ ವಾಕ್ ಸ್ವಾತಂತ್ರ್ಯ ಆ ರೀತಿ ಅದನ್ನ ಕೊಡೋಕ್ ಬರೋದಿಲ್ಲ. ಆದ್ರೆ ನಮ್ಮ ಭಾರತೀಯ ಪೌರರಿಗೆ ಅದಿರ್ತದೆ. ಮತ್ತೆ ಅಲ್ಪಸಂಖ್ಯಾತರು ತಮ್ಮದೇ ಭಾಷೆ ಮತ್ತು ಸಂಸ್ಕೃತಿಯನ್ನ ಸಂರಕ್ಷಿಸಿಕೊಳ್ಳುವ ಹಕ್ಕು. ಈಗ ವಿದೇಶಿಯಿಂದ ಯಾರೋ ಒಬ್ಬ ಬಂದ ಅಂದ್ರೆ ಅವನನ್ನ ಅಲ್ಪಸಂಖ್ಯಾತ ಅಂತ ಹೇಳಿ ಅವರ ಇಷ್ಟ ಬಂದ ಹಾಗೆ ತಮ್ಮ ಭಾಷೆಯನ್ನ ಸಂಸ್ಕೃತಿಯನ್ನ ಸಂರಕ್ಷಿಸಿಕೊಳ್ಳುವ ಹಾಗೆ ಇಲ್ಲ ಯಾರೋ ಅನ್ಯ ದೇಶಿ. ಆದ್ರೆ ನಮ್ಮ ಭಾರತೀಯ ಪೌರರು ಅಂದ್ರೆ ಯಾರು ನಮ್ಮ ಅಲ್ಪಸಂಖ್ಯಾತರು ಅಂತ ಏನ್ ಹೇಳಿದ್ದೀನಿ ನಾನು, ಈ ಮುಸ್ಲಿಮರು, ಬೌದ್ಧರು, ಸಿಖ್ಖರು, ಪಾರ್ಸಿಯನರು, ಇವ್ರೇನದಾರ ಇವರು ತಮ್ಮ ಸಂಸ್ಕೃತಿಯನ್ನ ಸಂರಕ್ಷಿಸ್ಕೊಳ್ಬಹುದು ಮತ್ತೆ ಅವ್ರ ಭಾಷೆಯನ್ನು ಕೂಡ ಅವರು ರಕ್ಷಿಸ್ಕೊಳ್ಬಹುದು. ಮತ್ತೆ ಜೀವ ಮತ್ತು ಸ್ವಾತಂತ್ರ್ಯದ ಸಂರಕ್ಷಣೆ, ಇದು ವಿದೇಶಿಯರಿಗೂ ಇರ್ತದೆ, ನಮ್ಮ ಭಾರತೀಯ ಪೌರರಿಗೂ ಈ ಒಂದು ಹಕ್ಕು ಇರ್ತಕ್ಕಂಥದ್ದು. ಸೊ ಇದಕ್ಕೆ ನಾವು ಉತ್ತರನ ನೋಡೋದಾದ್ರೆ ಬಿ ಮತ್ತು ಸಿ ಮಾತ್ರ. ಓಕೆನಾ, ಬಿ ಮತ್ತು ಸಿ ಮಾತ್ರ ಅಂತಕ್ಕಂಥದ್ದು. ಮತ್ತೆ ಕೊನೆಯ ಪ್ರಶ್ನೆ ನೋಡೋಣ, 10ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸರಿ ಹೊಂದುವುದು ಯಾವುದು ಅಂತಕ್ಕಂಥದ್ದು. ಅಂದ್ರೆ ಸಂವಿಧಾನದ ಕೆಲವು ಭಾಗಗಳು ಯಾವ ವಿಚಾರವನ್ನ ತಿಳಿಸ್ತವ ಅಂತಕ್ಕಂಥದ್ದು. ಈಗ ನೋಡಿ, ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿ ಕೊಡ್ತದೆ, ಕರೆಕ್ಟಾ? ಹೌದು, ರೈಟ್. ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು. ಸಂವಿಧಾನದ 2ನೇ ಭಾಗ ಪೌರತ್ವದ ಬಗ್ಗೆ ಮಾಹಿತಿಯನ್ನ ಕೊಡ್ತದೆ, ಹೌದಾ? ಹೌದು, ರೈಟ್. ಸಂವಿಧಾನದ 2ನೇ ಭಾಗ ಪೌರತ್ವದ ಬಗ್ಗೆ ಮಾಹಿತಿಯನ್ನ ಕೊಡ್ತದೆ, ಇದು ರೈಟ್. ಸಂವಿಧಾನದ 4A
ಭಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಹೌದು, ರೈಟ್. ಸಂವಿಧಾನದ ಭಾಗ 4 ಏನದ ಅದು ಮೂಲಭೂತ ಕರ್ತವ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಸಂವಿಧಾನದ 5ನೇ ಭಾಗ ಏನದ ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ ಅಂತ ಕೇಳಿದ್ದಾನೆ. ಇದು ರಾಂಗ್. ಯಾಕಪ್ಪ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಭಾಗ 4ರಲ್ಲಿ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು. ಆಯ್ತಾ? ಇಲ್ಲಿ ABC 3 ಹೊಂದಿಕೆ ಆಗ್ತವ. ಆದ್ರ ಏನು 4ನೇ ಒಂದು ಇದೇನದ ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಸಂವಿಧಾನದ ಭಾಗ 4ರಲ್ಲಿ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು. ಸೊ ಇದು ರಾಂಗ್ ಆಗಿರ್ತದೆ. ಅಂದ್ರೆ ABC 3 ಸರಿ ಇದಾವ, ಇದು ರಾಂಗ್ ಇದೆ. ಸೊ ಸ್ನೇಹಿತರೆ, ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಇನ್ನೊಂದು ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡು ಮತ್ತೆ ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ನಿಮ್ಮ ಒಂದು ಪ್ರಿಪರೇಷನ್ನ ಇನ್ನೂ ಸ್ಟ್ರಾಂಗ್ ಮಾಡ್ರಿ. ನಾನು ಅದಕ್ಕೆ ನಿಮಗೆ ಖಂಡಿತ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಕೊಳ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡ್ತೀನಿ. ಆಲ್ ದ ಬೆಸ್ಟ್.